ಬೇಸಿಗೆ ಕಾಲದಲ್ಲಿ ನೆಂಟ್ರು. ಪಕ್ಷಿಗಳ ಗ್ರಾಮಕ್ಕೆ ಸಿಟಿಯಲ್ಲಿ ಬಾಳ್ತಾ ಇದ್ದ ಪಕ್ಷಿಗಳು ಒಂದಿನ ಬಂದಿದ್ರು. ಅದು ಬೇರೆ ಯಾರೂ ಅಲ್ಲ, ಕುಹು ಹಾಗೂ ಲೂಸಿ ಪಾರಿವಾಳ. ಕುಹು ಹಾಗೂ ಲೂಸಿ ಪಾರಿವಾಳ ಇಬ್ರು ಕೂಡ ಅವರ ಬಾಳೆ ಗೆಳತಿಯಾದ ತುನಿಗುಬ್ಬಚ್ಚಿಯ ಮನೆಗೆ ಬಂದ್ರು. ಮನೆಯಲ್ಲಿ ತುನಿಗುಬ್ಬಚ್ಚಿ ತನ್ನ ಮಗಳು ಬುಜ್ಜಿಗುಬ್ಬಚ್ಚಿ ಜೊತೆ ಬಾಳ್ತಾ ಇದ್ಲು. ಹಲೋ ತುನಿ, ಹೇಗಿದ್ದೀಯಾ? ನಾನು ಕುಹುನು ಆ ಪಟ್ಟಣದ ಪೊಲ್ಯೂಷನ್ನಲ್ಲಿ ಇರಲು ಸಾಧ್ಯವಾಗದೆ ನಿನ್ನ ನೋಡೋಣ ಅಂತ ಇಲ್ಲಿಯವರೆಗೂ ಬಂದಿದ್ದೀವಿ. ಈ ಬಿಸಿಲು ಕಾಲದಲ್ಲಿ ಆ ಪಟ್ಟಣದ ವಾತಾವರಣ, ಆ ಪೊಲ್ಯೂಷನ್ ಅಲ್ಲಿ ಇರ್ಲಿಕ್ಕಾಗದೆ ನಿನ್ನ ನೋಡ್ಕೊಂಡೋಗೋಣ ಅಂತ ಬಂದೋ. ಬನ್ನಿ ಬನ್ನಿ ಲೂಸಿ, ಕುಹು, ನೀವು ನನ್ನ ಮನೆಗೆ ಬಂದಿರೋದು ನನಗೆ ತುಂಬಾನೇ ಸಂತೋಷ. ನಿಮ್ಮ ಪಟ್ಟಣ ನಿಮಗೆ ಸೆಟ್ ಆಗಿರ್ಬೋದು, ಈ ನನ್ನ ಮನೆ ನಿಮಗೆ ಹೊಸದಾಗಿರ್ಬೋದು. ಏನೇ ಆಗ್ಲಿ ನೀವು ಬಂದಿರೋದು ನಂಗೆ ತುಂಬಾ ಸಂತೋಷ. ಅಮ್ಮ, ನಮ್ಮ ಮನೆಗೆ ಸಂಬಂಧಿಕರು ಬಂದಿದ್ದಾರೆ. ಆಂಟಿಗಳಿಬ್ಬರು ತುಂಬಾ ಚೆನ್ನಾಗಿದ್ದಾರೆ. ನಾನು ಹೋಗಿ ಆಂಟಿ ಅವ್ರ ಜೊತೆ ಮಾತಾಡ್ಸ್ಲಮ್ಮ? ತುನಿ ತುನಿ ತುನಿ, ನಿನ್ನ ಗ್ರಾಮ ನೋಡ್ಲಿಕ್ಕೆ ತುಂಬಾ ಸುಂದರವಾಗಿ ಸ್ವಚ್ಛವಾಗಿದೆ. ಇಲ್ಲಿ ಪ್ರಕೃತಿಯಿಂದ ಬರುವಂತಹ ಚೆನ್ನಾಗಿರುವ ಗಾಳಿ ಸಿಗ್ತಾ ಇದೆ. ಇದೇ ಪಟ್ಟಣದಲ್ಲಿ ಪೊಲ್ಯೂಷನ್ ಇಂದ ತುಂಬಿರುವ ಗಾಳಿಯಿಂದ ನನ್ನ ಗಂಟ್ಲು ಯಾವಾಗ್ಲೂ ಒಣಗೋಗುತ್ತೆ. ಆವಾಗ್ಲೇ ಪಕ್ಕದ ಮನೆಯಲ್ಲಿ ಬಾಳ್ತಾ ಇದ್ದ ಚೋಟುವಿನ ಮಗನಾದ ಬನ್ನು ಕೂಡ ನೆಂಟ್ರನ್ನ ನೋಡೋದಕ್ಕೋಸ್ಕರ ಅಲ್ಲಿಗೆ ಬಂದಿದ್ರು. ಬನ್ನಿ ಬನ್ನಿ ಲೂಸಿ, ಕುಹು, ನೀವಿಬ್ರು ಚೆನ್ನಾಗಿದ್ದೀರಾ? ನೀವು ಬಂದಿದ್ರಿಂದ ತುನಿ ಮನೆ ಎಷ್ಟು ಸಂತೋಷದಿಂದ ತುಂಬಿದೆ. ನಾನು ನಿಮಗೋಸ್ಕರ ಕಾಡಿನಿಂದ ಹಣ್ಣುಗಳನ್ನ ತಗೊಂಡ್ಬಂದಿದ್ದೀನಿ. ಹೌದು ಆಂಟಿ, ಪಟ್ಟಣದಲ್ಲಿ ದೊಡ್ಡ ದೊಡ್ಡ ಮನೆಗಳಿರುತ್ತೆ ಅಂತೆ, ಅದ್ರ ಬಗ್ಗೆ ನನಗೆ ನೀವು ಹೇಳ್ಬೇಕು. ಹಾಗೆ ಅವ್ರೆಲ್ರೂ ಮಾತಾಡ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ಹೊರಗಡೆ ಬೀಸ್ತಾ ಇದ್ದ ಗಾಳಿ ನಿಂತೋಯ್ತು. ಮರದಲ್ಲಿದ್ದ ಎಲೆಗಳು ಕೂಡ ಹಾಗೇನೆ ನಿಂತೋಯ್ತು. ಸ್ವಲ್ಪನೋ ಗಾಳಿನೇ ಇಲ್ಲ. ಹೊರಗಡೆ ತುಂಬಾನೇ ಸೆಕೆ ಆಗ್ತಾ ಇತ್ತು. ಮನೆಯೊಳಗಡೆನೂ ತುಂಬಾ ಸೆಕೆ ಆಗ್ತಾ ಇತ್ತು. ಅಯ್ಯೋ, ಏನಪ್ಪ ಗಾಳಿ ನಿಂತೋಯ್ತು? ಪಟ್ಟಣದಲ್ಲಿ ಕರೆಂಟ್ ಇಲ್ಲದಿದ್ರೆ ಗಾಳಿ ಬರೋದಿಲ್ಲ. ಆ ರೀತಿ ಇವತ್ತು ಈ ಗ್ರಾಮದಲ್ಲಿ ನಡೀತಾ ಇದೆ. ಎಷ್ಟೋ ದಿನಗಳ ನಂತರ ಈ ಗ್ರಾಮದಲ್ಲಿ ಇಂಥ ಉಷ್ಣತೆಯನ್ನು ಕಾಣ್ತಾ ಇದ್ದೀನಿ. ಅಯ್ಯಯ್ಯೋ, ಏನಿದು ಇಷ್ಟೊಂದು ಉಷ್ಣತೆ? ನಮ್ಮ ಪಟ್ಟಣದ ಕಾಡಿನಲ್ಲಿ ಇಷ್ಟೊಂದು ಉಷ್ಣತೆಯನ್ನು ನಾನು ಇದುವರೆಗೂ ಯಾವತ್ತೂ ಕೂಡ ನೋಡ್ಲೇ ಇಲ್ಲ. ತುನಿ, ನನ್ನ ಮೈಯೆಲ್ಲ ತುಂಬಾ ಬೆವರ್ತಾ ಇದೆ. ಈ ಬೆವರಿಗೆ ನನ್ನ ರೆಕ್ಕೆಗಳೆಲ್ಲ ಮುದ್ದೆಯಾಗ್ತಾ ಇದೆ. ಹೀಗೆ ಬೆವರೋದ್ರಿಂದ ನನ್ನ ಸೌಂದರ್ಯಕ್ಕೆ ಕೂಡ ಹಾಳಾಗ್ತಾ ಇದೆ. ಯಾವತ್ತೂ ಈ ಗ್ರಾಮದಲ್ಲಿ ಈ ರೀತಿ ಉಷ್ಣತೆ ಇರುತ್ತೆ ಅಂತ ಯಾರೂ ನನ್ನ ಜೊತೆ ಹೇಳಿಲ್ಲ. ಅಯ್ಯಯ್ಯೋ ಲೂಸಿ, ನೀನು ಹೇಳಿದ ಹಾಗೆ ನನಗೂ ಕೂಡ ತುಂಬಾನೇ ಉಷ್ಣ ಆಗ್ತಾ ಇದೆ. ಈ ಉಷ್ಣಕ್ಕೆ ಇಲ್ಲಿ ನಿಲ್ಲಕ್ಕೆ ಆಗ್ತಾ ಇಲ್ಲ. ಮೈಯೆಲ್ಲ ಬೆವರ್ತಾ ಇದೆ, ಸುಡ್ತಾ ಇದೆ. ಈ ರೀತಿ ನನಗೆ ಯಾವತ್ತೂ ಕೂಡ ಆಗ್ಲೇ ಇಲ್ಲ. ನಮಗೆ ಪಟ್ಟಣಕ್ಕೇನೆ ತಿರುಗಿ ಹೋಗೋಣ ಅಂತ ಅನಿಸ್ತಾ ಇದೆ. ಅಯ್ಯಯ್ಯೋ ಗೆಳೆಯರೇ, ಹಾಗೆಲ್ಲ ಹೇಳ್ಬೇಡಿ. ಇವಾಗ್ಲೇ ನಾನು ನಿಮ್ಗೆ ಗಾಳಿ ಬೀಸ್ತೀನಿ. ತುನಿ ಆವಾಗ ಗಾಳಿ ಬೀಸ್ಕೊಂಡು, ಏನೋ ಗೊತ್ತಿಲ್ಲ, ಇವತ್ತು ವಾಯುದೇವ ತುಂಬಾನೇ ಕೋಪದಲ್ಲಿರುವ ಹಾಗೆ ಅನ್ಸುತ್ತೆ. ಆಂಟಿ, ಹೌದು ಆಂಟಿ, ಈ ಮನೆಯೊಳಗೆ ತುಂಬಾನೇ ಬೆಂಕಿ ಸುಡುವ ಹಾಗೆ ಅನ್ಸುತ್ತೆ. ನನಗೂ ತುಂಬಾ ಬೆವರ್ತಾ ಇದೆ. ನನ್ನಿಂದ ಇಲ್ಲಿ ನಿಲ್ಲಕ್ಕಾಗ್ತಿಲ್ಲ. ಅಮ್ಮ, ಹೌದಮ್ಮ, ನನಗೂ ಕೂಡ ಈ ಮನೆಯೊಳಗೆ ನಿಲ್ಲಕ್ಕೆ ಆಗ್ತಾ ಇಲ್ಲ. ತುಂಬಾ ಬೆವರ್ತಾ ಇದೆ. ಆ ಗಾಳಿನ ನನಗೂ ಸ್ವಲ್ಪ ಬೀಸಿ. ಯಾವಾಗ ಗಾಳಿ ಬರುತ್ತೆ? ಹಾಗೆ ಸೆಕೆ ತಡ್ಕೊಳಕ್ಕಾಗದೆ ಪಕ್ಷಿಗಳು ಎಲ್ರೂ ಕಷ್ಟಪಡ್ತಾ ಇದ್ದ ಆ ಸಮಯದಲ್ಲಿ ಆವಾಗ್ಲೇ ಆಕಾಶ ಮಾರ್ಗದಲ್ಲಿ ಚಿಚುಕಾಗೆ ತನ್ನ ಮಗ ಚಿನ್ನುಕಾಗೆನ ಕರ್ಕೊಂಡು ತುನಿಗುಬ್ಬಚ್ಚಿಯ ಮನೆಗೆ ಬಂದ್ಲು. ಅವರಿಬ್ರು ನೋಡಕ್ಕೆ ತುಂಬಾನು ಫ್ರೆಶ್ ಆಗಿದ್ರು. ಬನ್ನಿ ಬನ್ನಿ ಗೆಳೆಯರೇ, ಹೇಗಿದ್ದೀರಾ? ಅಷ್ಟು ದೂರದಿಂದ ಬಂದಿದ್ದೀರಾ, ನಿಮ್ನ ನೋಡ್ಲಿಕ್ಕೆ ಅಂತಾನೆ ಬಂದೆ. ಏನು ಕುಹು, ಲೂಸಿ, ಯಾಕೆ ನಿಮ್ ಮುಖ ಎಲ್ಲ ಒಂಥರ ಬಾಡಿ ಹೋಗಿದೆ? ಬಾಡಿ ಹೋದ ತರಕಾರಿ ರೀತಿ ಇದ್ದೀರಾ ನೀವು? ಬಾ ಚಿಚ್ಚು, ಸಂಬಂಧಿಕರು ಬಂದಿದ್ದಾರೆ ಎನ್ನುವ ಸಂತೋಷ ಕೂಡ ಇಲ್ಲ. ಇದ್ದಕ್ಕಿದ್ದಂಗೆ ಗಾಳಿ ನಿಂತೋಯ್ತು. ಕರೆಂಟ್ ಹೋದ್ರೆ ಹೇಗಾಗುತ್ತೋ ಹಾಗೆ ಅನಿಸ್ತಾ ಇದೆ. ಇವರು ಅಷ್ಟು ದೂರದಿಂದ ಬಂದಿದ್ದಾರೆ. ನಮ್ಮ ಮನೆಗೆ ಬಂದ ತಕ್ಷಣ ಗಾಳಿ ನಿಂತೋಗಿದ್ದು ಇವರಿಗೆ ತುಂಬಾನೇ ಕಷ್ಟ ಆಗ್ತಿದೆ. ನನಗೆ ಯಾಕೋ ತುಂಬಾ ಬೇಜಾರಾಗ್ತಿದೆ. ಆವಾಗ್ಲೇ ಅಲ್ಲಿಗೆ ಊರಿನ ಮುಖ್ಯಸ್ಥಳಾದ ಮಹಿಹದ್ದು ಕೂಡ ಬಂದ್ಲು. ಹೌದು ಚಿಚ್ಚು, ಊರಿಂದ ಬಂದ ಸಂಬಂಧಿಕರನ್ನು ನೋಡೋಣ ಅಂತ ನಾನು ಕೂಡ ಬಂದೆ. ಇಲ್ಲಿ ಬಂದು ನೋಡಿದ್ರೆ ಇಲ್ಲಿ ಉಷ್ಣತೆ ಇಷ್ಟೊಂದು ಜಾಸ್ತಿ ಆಗಿದೆ. ಇವರ ಮುಂದೆ ನಮ್ಮ ಹಳ್ಳಿಯ ಗೌರವನೇ ಹೋಗ್ಬಿಡುತ್ತೆ. ತುನಿ, ಈ ಉಷ್ಣತೆಯನ್ನು ಕಡಿಮೆ ಮಾಡ್ಲಿಕ್ಕೆ ನೀನೇ ಏನಾದ್ರೂ ಮಾಡು. ಹೌದು ಚಿಚ್ಚು, ಈ ಗ್ರಾಮದ ಮನೆಯಲ್ಲಿ ಬಿಸಿಲಿಗೆ ನಿಲ್ಲಕ್ಕೆ ಆಗ್ತಾ ಇಲ್ಲ. ಅಷ್ಟೊಂದು ಉಷ್ಣತೆ ಜಾಸ್ತಿ ಆಗ್ತಾ ಇದೆ. ಬೆವರಲ್ಲಿ ನನ್ನ ರೆಕ್ಕೆಗಳೆಲ್ಲ ಅಂಟ್ಕೊಂಡಿದೆ. ಇವಾಗ್ಲೇ ತಂಪಾಗಿರುವ ಪ್ರದೇಶಕ್ಕೆ ಹೋಗ್ಬೇಕು, ಇಲ್ಲದಿದ್ದರೆ ನಾನು ಸ್ವಯ ತಪ್ಪಿ ಬೀಳ್ತೀನಿ. ಚಿಚು ನಗುತ್ತಾ, ಹರರೆ ಲೂಸಿ, ಇಷ್ಟಕ್ಕೆ ಹೆದರಿದ್ರೆ ಹೇಗೆ?
ಹಳ್ಳಿಯ ಮನೆ ಅಂದ್ರೆ ಹೀಗೆ ತಾನೇ ಉಷ್ಣತೆಯಿಂದ ಕೂಡಿರುತ್ತೆ. ಅದಕ್ಕೆಲ್ಲ ಹೆದರ್ಕೊಂಡು ಊರಿಗೆ ಹೋಗ್ತೀನಿ ಅಂದ್ರೆ ಹೇಗೆ? ನಮ್ಮ ಗ್ರಾಮದಲ್ಲಿ ತಂಪಾಗಿರುವ ಸ್ವರ್ಗ ಒಂದು ಸ್ಥಳ ಇದೆ. ನಾನು ಹಿಂದೆ ಬನ್ನಿ, ಅದು ಎಲ್ಲಿ ಅಂತ ತೋರಿಸ್ತೀನಿ. ಹೌದು ಆಂಟಿ, ಆ ಜಾಗ ತುಂಬಾನೇ ತಂಪಾಗಿರುತ್ತೆ. ಅಂತ ಸ್ವರ್ಗವನ್ನು ನಮ್ಮ ತಂದೆ ನಿಮಗೆ ತೋರಿಸ್ತಾರೆ. ನಾನು ಬಂದು ಯಾವಾಗ್ಲೂ ಅಲ್ಲೇ ಆಟಾಡೋದು. ಬನ್ನಿ ಹೋಗೋಣ. ಚಿಚು ಹೇಳಿದ ಮಾತನ್ನ ಕೇಳಿ ಪಕ್ಷಿಗಳು ಎಲ್ರೂ ಕೂಡ ಊರಿನ ಗಡಿಯಲ್ಲಿರುವ ನದಿ ತೀರದಲ್ಲಿರುವ ಆಲದ ಮರದ ಹತ್ತಿರ ಹೋದ್ರು. ಆ ಆಲಮರ ತುಂಬಾನು ದೊಡ್ಡದಾಗಿತ್ತು. ಅದರ ಬೇರುಗಳು ಯಾವಾಗ್ಲೂ ತುಂಬಾ ಒದ್ದಿಯಾಗಿನೇ ಇತ್ತು. ಅದ್ ಮಾತ್ರ ಅಲ್ಲ, ಅವ್ರೆಲ್ರೂ ಅಲ್ಲಿಗೆ ಹೋದ ತಕ್ಷಣ ಬಿಸಿಯಾಗಿ ಬೀಸ್ತಾ ಇದ್ದ ಗಾಳಿ ಆ ನದಿಲಿದ್ದ ನೀರನ್ನು ಮುಟ್ಟಿ ಬರೋದ್ರಿಂದ ತುಂಬಾ ತಂಪಾಗಿ ಬದಲಾಗ್ತಾ ಇತ್ತು. ಅವ್ರೆಲ್ರಿಗೂ ಆವಾಗ್ಲೇ ಪ್ರಾಣ ಬಂದ ಹಾಗೆ ಇತ್ತು. ವಾವ್, ಈ ಮರದ ಕೆಳಗೆ ಎಷ್ಟೊಂದು ತಂಪಿದೆ. ನಿಜವಾಗ್ಲೂ ಈ ಮರದ ಕೆಳಗೆ ಸೆಕೆನೆ ಅನ್ಸ್ತಾ ಇಲ್ಲ. ಈ ತಂಪಾದ ಗಾಳಿಗೆ ನನ್ನ ಮೈಯಲ್ಲಿರುವ ಬೆವರೆಲ್ಲ ಹೋಗಿ ನನ್ನ ರೆಕ್ಕೆಗಳು ಇವಾಗಷ್ಟೇ ಹುಮ್ಮಸ್ಸು ಬರ್ತಾ ಇದೆ. ನಾನು ಪ್ರಾಣ ಸಂಕಟದಿಂದ ಹೊರಗೆ ಬಂದೆ. ಇದೇ ಗ್ರಾಮದ ಸೌಂದರ್ಯ ಲೂಸಿ. ಪಟ್ಟಣದಲ್ಲಿ ಸಿಮೆಂಟ್ ಮನೆಯಿಂದ ನಿಮಗೆ ಗಾಳಿ ಬರೋದಿಲ್ಲ. ಆ ನೀರಿನಿಂದ ಬರುವಂತಹ ತಂಪಾದ ಗಾಳಿ ಈ ಮರಕ್ಕೆ ತಾಗಿ ಇದರಿಂದ ಎಷ್ಟು ಎಸಿಯ ರೀತಿಯಲ್ಲಿ ತಂಪಾದ ಗಾಳಿ ಬರ್ತಾ ಇದೆ. ಇಲ್ಲಿ ಯಾವಾಗ್ಲೂ ಕರೆಂಟ್ ಕಟ್ ಆಗಲ್ಲ, ಗಾಳಿ ಕೂಡ ಹೀಗೆ ಬರುತ್ತೆ. ನಿಜನೇ ಚಿಚ್ಚು, ಇವಾಗಷ್ಟೇ ಈ ನೀರಿನಿಂದ ಬರುವಂತಹ ತಂಪಾದ ಗಾಳಿ ನಮ್ಮ ಮುಖಕ್ಕೆ ತಾಗಿ ನನಗೆ ತುಂಬಾನೇ ತೃಪ್ತಿ ಆಗ್ತಿದೆ, ತುಂಬಾನೇ ಸಂತೋಷ ಆಗ್ತಿದೆ. ಹಾಡು ಹೇಳ್ಬೇಕು ಅನ್ಸುತ್ತೆ. ಪಟ್ನಕ್ಕೆ ಹೋಗ್ತೀನಿ ಅನ್ನೋ ಮಾತನ್ನು ತಿರುಗಿಸಿ ತಗೋತೀನಿ. ಅಮ್ಮ, ನಮಗೆ ಇವಾಗ ಬೆವರ್ತಾ ಇಲ್ಲಮ್ಮ, ತುಂಬಾನೇ ಸಂತೋಷ ಆಗ್ತಾ ಇದೆ. ನಾನು ಚಿನ್ನು ಬನ್ನು 3 ಜನ ಈ ಮರದ ಹತ್ರ ಸಂತೋಷದಿಂದ ಆಟಾಡ್ಕೋತೀವಿ. ಸರಿ ಮಕ್ಳೇ, ಹುಷಾರು, ಕೆಳಗೆಲ್ಲೂ ಬೀಳ್ಬೇಡಿ, ಜೋಪಾನವಾಗಿ ಆಟಾಡಿ, ಆಯ್ತಾ? ಕುಹು, ಲೂಸಿ, ಬನ್ನಿ ಬನ್ನಿ, ನಿಮಗೋಸ್ಕರ ನಾನು ಕಾಡಿನಿಂದ ತಂದಿರುವಂತಹ ಹಣ್ಣು ಜೇನೆಲ್ಲ ತಂದಿದ್ದೀನಿ. ಇಲ್ಲಿ ಕೂತು ತಿಂದ್ರೆ ತುಂಬಾ ಸಂತೋಷವಾಗಿರುತ್ತೆ. ಗೆಳೆಯರೇ, ಈ ತಂಪಾದ ಜಾಗದಲ್ಲಿ ಈ ಫ್ರೂಟ್ಸ್ ಎಲ್ಲ ತಿನ್ಕೊಂಡ್ ಕೂತ್ರೆ ತುಂಬಾ ಸಂತೋಷವಾಗಿರುತ್ತೆ. ಇವಾಗ ಈ ಜಾಗ ನಿಮ್ಗೆ ಇಷ್ಟ ಆಯ್ತಾ? ಲೂಸಿ ಸಂತೋಷದಿಂದ ಹಣ್ಣುಗಳನ್ನ ತಿಂದು, ಆಹಾ, ಈ ಮರದಡಿಯಲ್ಲಿ ಕೂತ್ಕೊಂಡು ಈ ತಂಪಾದ ಹಳ್ಳಿಯ ಗಾಳಿ ಈ ಮಾತಲ್ಲಿ ಹೇಳಕ್ಕಾಗ್ತಾ ಇಲ್ಲ. ಮನೆಯೊಳಗೆ ಕೂತ್ಕೊಂಡು ಉಷ್ಣತೆಯಲ್ಲಿ ಕಷ್ಟಪಡ್ಲಿಕ್ಕೆ ಈ ರೀತಿ ಪ್ರಕೃತಿಯಲ್ಲಿ ಕೂತ್ಕೊಂಡು ಗಾಳಿಯಲ್ಲಿ ಉಸಿರಾಡೋದು ತುಂಬಾನೇ ಸಂತೋಷ ಆಗ್ತಿದೆ. ಇಂಥ ನೆಮ್ಮದಿ ಎಲ್ಲೂ ಸಿಗಲ್ಲ. ಇವಾಗ್ಲೂ ಪಟ್ಟಣಕ್ಕಿಂತ ಗ್ರಾಮನೇ ಮೇಲು. ಇದೇ ಈ ಗ್ರಾಮದ ಸ್ಪೆಷಲ್. ಇಲ್ಲಿ ಯಾವ ರೀತಿ ತೊಂದ್ರೆ ಬಂದ್ರೂ ಕೂಡ ಅದಕ್ಕೆ ಪ್ರಕೃತಿಯ ಪರಿಹಾರವನ್ನು ಹುಡುಕಿಕೊಡುತ್ತೆ. ಚಿಚ್ಚು, ಸರಿಯಾದ ಸಮಯಕ್ಕೆ ನಮ್ಮ ಎಲ್ಲರನ್ನೆಲ್ಲಿ ಕರ್ಕೊಂಡ್ಬಂದು ನಮ್ಮ ಗ್ರಾಮದ ಮರ್ಯಾದೆಯನ್ನು ಉಳಿಸಿ ಎಲ್ಲರಿಗೂ ಸಂತೋಷವನ್ನು ತಂದು ಕೊಟ್ಟಿದೀಯಾ. ಇದರಲ್ಲಿ ನಾನ್ ಮಾಡಿದ್ದು ಏನಿದೆ? ಹಳ್ಳಿಯಿಂದ ನಮ್ಮ ಗ್ರಾಮಕ್ಕೆ ಬಂದವರಿಗೆ ನಾನು ನಮ್ಮ ಗ್ರಾಮದ ಮರ್ಯಾದೆಯನ್ನು ತೋರಿಸಿಕೊಟ್ಟಿದ್ದೀನಿ. ನಮ್ಮ ಗ್ರಾಮಕ್ಕೆ ಬಂದವರಿಗೆ ನಮ್ಮ ಗ್ರಾಮದ ಹೆಮ್ಮೆಯನ್ನು ತೋರಿಸಿಕೊಡುವುದು ನಮ್ಮ ಕರ್ತವ್ಯವಲ್ವಾ? ಹಾಗೆ ಪಕ್ಷಿಗಳು ಎಲ್ರು ಕೂಡ ಆ ಸಂಜೆ ಸಮಯ ನದಿ ತೀರದಲ್ಲಿದ್ದ ಆಲದ ಮರದ ಕೆಳಗಡೆ ಕೂತ್ಕೊಂಡು ಸಂತೋಷವಾಗಿ ಮಾತಾಡ್ತಿದ್ರು. ಹಾಗೇನೆ ಚಿಕ್ಕ ಮಕ್ಕಳು ಎಲ್ರು ಸಂತೋಷವಾಗಿ ಆಟನೂ ಆಡ್ತಾ ಇದ್ರು. ಸಿಟಿಯಿಂದ ಬಂದಿರುವ ನೆಂಟರು ಕೂಡ ಪ್ರಕೃತಿಯ ಮಧ್ಯದಲ್ಲಿ ಕೂತ್ಕೊಂಡು ಬೀಸ್ತಾ ಇದ್ದ ತಂಪಾದ ಗಾಳಿಯಲ್ಲಿ ಅವರ ಸಿಟಿ ಜೀವನನ ಕೂಡ ಮರ್ತೋ ತರ ಒಂದ್ ಪರಿಸ್ಥಿತಿನೇ ಬಂತು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, 4 ಗೋಡೆಗಳ ಮಧ್ಯದಲ್ಲಿ ಸೆಕೆಗೆ ಕಷ್ಟಪಡೋದ್ಕಿಂತ ಒಂದು ಮರದ ಕೆಳಗಡೆ ಹೋಗಿ ಕೂತ್ಕೊಂಡ್ರೇನೆ ಆ ಸೆಕೆಯೆಲ್ಲ ದೂರ ಹೋಗಿ ತಂಪಾದ ಗಾಳಿ ಬೀಸುತ್ತೆ. ನಮ್ಮ ಪ್ರಕೃತಿಯಲ್ಲೇ ಎಲ್ಲ ಸಮಸ್ಯೆಗಳಿಗೂ ಸೊಲ್ಯೂಷನ್ ಕೂಡ ಇದೆ. ಪಕ್ಷಿಗಳ ಊರಿನಲ್ಲಿ ಈ ವರ್ಷ ಬಿಸಿಲು ತುಂಬಾ ಜಾಸ್ತಿ ಇತ್ತು. ಪಾಪ ಪಕ್ಷಿಗಳಿಂದ ಆ ಬಿಸಿಲನ್ನ ತಡ್ಕೊಳಕ್ಕಾಗ್ಲೇ ಇಲ್ಲ. ಆದ್ರಿಂದ ಆ ಬಿಸಿಲಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಏನಾದ್ರೂ ವಿಚಿತ್ರವಾದ ಕೆಲಸಗಳನ್ನ ಪಕ್ಷಿಗಳೆಲ್ಲರೂ ಮಾಡ್ಕೊಳ್ತಾ ಇದ್ರು. ಹೀಗಿರುವಾಗ ಒಂದಿನ ಬೆಳಗ್ಗೆ ಬುಜ್ಜಿ ಅವಳ ಮೈಯಿಡಿ ಕೆಸರನ್ನ ಅಂಟಿಸ್ಕೊಂಡು, ಅಮ್ಮ, ನನಗೆ ಉಷ್ಣ ತಡಿಲಿಕ್ಕಾಗ್ತಾ ಇಲ್ಲ. ಅದಕ್ಕೆ ನದಿ ಹತ್ರ ಹೋಗಿ ಕೆಸರನ್ನ ತೆಗೆದು ನನ್ ಮೇಲೆ ಎಲ್ಲ ಉಜ್ಕೊಂಡೆ. ನೀವು ಕೂಡ ಹಾಗೇನೆ ಉಜ್ಕೊಳ್ಳಿ ಅಮ್ಮ. ಇವಾಗ ನನಗೆ ಎಷ್ಟೊಂದು ಮೈಯೆಲ್ಲ ತಂಪಾಗಿದೆ, ನಿಮ್ಗೂ ಕೂಡ ತಂಪಾಗಿರುತ್ತೆ. ಅಯ್ಯೋ ಬುಜ್ಜಿ, ಈ ರೀತಿ ಯಾರಾದ್ರೂ ಕೆಸರನ್ನ ಮೇಲೆ ಹಚ್ಕೋತಾರ? ಕೆಸರೆಲ್ಲ ಮೈ ಮೇಲೆ ಅಂಟ್ಕೊಂಡ್ರೆ ಯಾರಿಗೆ ಕಷ್ಟ? ನಿನಗೆ ತಾನೇ ಕಷ್ಟ. ನೋಡ್ಲಿಕ್ಕೆ ನೀನು ಹೇಗೆ ಕಾಣ್ತಾ ಇದೀಯ ಗೊತ್ತಾ? ಕೆಸರು ಮುದ್ದೆ ರೀತಿ ಕಾಣಿಸ್ತಾ ಇದೀಯಾ. ಈ ಕೆಸರೆಲ್ಲ ನಿನ್ ಮೇಲೆ ಅಂಟ್ಕೊಂಡಿದ್ರೆ ಆಮೇಲೆ ಒಣಗದ ಮೇಲೆ ಅದು ಹೋಗುತ್ತಾ? ಹೋಗಲ್ಲ. ನಂಗೆ ಗೊತ್ತು ನೀನ್ ಹಿಂಗ್ ಮಾಡ್ತೀಯ ಅಂತ. ಸರಿ ಬಾ, ಲೂಸಿ ಏನ್ ಮಾಡ್ತಾ ಇದೆಯಾ ಅಂತ ಮನೆ ಹತ್ರ ಹೋಗಿ ನೋಡಿ ಬರೋಣ. ಟುನಿ ಹಾಗೂ ಬುಜ್ಜಿ ಇಬ್ರು ಲೂಸಿಯ ಮನೆಗೆ ಹೋಗಿ ನೋಡಿದಾಗ ಅಲ್ಲಿರುವ ದೃಶ್ಯವನ್ನು ನೋಡಿ ಅವರಿಬ್ರು ಕೂಡ ತುಂಬಾನೇ ಆಶ್ಚರ್ಯಪಟ್ರು. ಯಾಕಂದ್ರೆ ಲೂಸಿಯ ಬಿಳಿ ಬಣ್ಣ ಕಾಣಿಸ್ಲಿಲ್ಲ. ಅವಳು ಮೈಯಿಡಿ ಪಾಚಿಗಳನ್ನ ಅಂಟಿಸ್ಕೊಳ್ತಾ ಇದ್ಲು. ಆ ಪಾಚಿಗಳಿಂದ ಚಿಕ್ಕ ಚಿಕ್ಕ ಹುಳಾನು ಹೊರಗಡೆ ಬರ್ತಾ ಇತ್ತು.
ಬಾತುನಿ ಹೇಗಿದ್ದೀಯಾ? ನನ್ನ ನೋಡ್ದ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ. ಈ ಉಷ್ಣನ ನನ್ನಿಂದ ತಡ್ಕೊಳಕ್ಕಾಗ್ತಿಲ್ಲ, ಅದಕ್ಕೇನೆ ಪಾಚಿ ಎಲ್ಲ ತೆಗೆದು ಮೇಲೆ ಹಾಕೊಂಡಿದ್ದೀನಿ. ಇದರಿಂದ ಉಷ್ಣ ಕಡಿಮೆ ಆಗಿದೆ. ಆದ್ರೆ ಒಂದೇ ಒಂದು ಏನಂದ್ರೆ ಇದರಲ್ಲಿ ಸಣ್ಣ ಸಣ್ಣ ಹುಳಗಳಿದೆ, ಅದೆಲ್ಲ ಕಚ್ತಾ ಇದೆ. ಇನ್ನೇನ್ ಮಾಡೋದು? ನನ್ನ ಸೌಂದರ್ಯನ ನಾನು ಹೇಗಾದ್ರೂ ಕಾಪಾಡ್ಕೋಬೇಕಲ್ವಾ? ಅಯ್ಯೋ ಲೂಸಿ, ನೀ ಹಸಿರು ಕಲರ್ ರಾಕ್ಷಸಿ ರೀತಿ ಇದ್ದೀಯಾ? ನಿನ್ನ ಅಂದವೆಲ್ಲ ಇದರ ಹಿಂದೆ ಅವಿತು ಕುಳಿತಿದೆ. ಹುಳಗಳು ಕಚ್ತಾ ಇದ್ರೆ ನೀನ್ ಸುಮ್ನೆ ಇದ್ದೀಯಾ? ಈ ಉಷ್ಣತೆ ನಿನ್ನ ಹುಚ್ಚಿ ರೀತಿ ಮಾಡ್ಬಿಟ್ಟಿದೆ. ಮೊದ್ಲು ನಿನ್ ವೇಷವನ್ನು ಬದಲಾಯಿಸು, ಇಲ್ಲದಿದ್ರೆ ಆ ಹುಳಗಳೆಲ್ಲ ನಿನ್ ರಕ್ತ ಕುಡಿಯುತ್ತೆ. ಅಮ್ಮ, ಆಂಟಿನ ನೋಡಿದ್ರೆ ನಂಗೆ ತುಂಬಾ ಭಯ ಆಗ್ತಿದೆ ಅಮ್ಮ. ಆಂಟಿ ಮೇಲೆ ಏನೇನೋ ಹಸಿರು ಕಲರ್ ಆಗಿ ಕಾಣಿಸ್ತಾ ಇದೆ. ಅವ್ರ ಹತ್ರ ಹೋಗ್ಲಿಕ್ಕೆ ಭಯ ಆಗ್ತಾ ಇದೆ. ಹಾಗೆ ಅವರೆಲ್ಲರೂ ಸೇರಿ ಕುಹುವಿನ ಮನೆಗೆ ಹೋದ್ರು. ಕುಹು ಕೂಡ ಬಿಸಿಲಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ದೊಡ್ಡ ಕುಂಬಳಕಾಯಿ ಒಳಗಡೆ ಒಂದ್ ಓಟೆ ಮಾಡಿ ಅದ್ರೊಳಗಡೆ ಹೋಗಿ ಕೂತ್ಕೊಂಡಿದ್ಲು. ಅವಳ ಪರಿಸ್ಥಿತಿನ ನೋಡಿ ಎಲ್ರೂ ನಗಾಡ್ತಾ ಇದ್ರು. ಕುಹು, ಏನ್ ಮಾಡ್ತಾ ಇದ್ದೀಯಾ? ತಲೆನ ಮಾತ್ರ ಹೊರಗೆ ಬಿಟ್ಕೊಂಡು ಹಾಡು ಹೇಳ್ತಾ ಇದ್ದೀಯಾ? ನಿನ್ನ ನೋಡಿದ್ರೇನೆ ನಮ್ಗೆ ಭಯ ಆಗ್ತಿದೆ. ತುನಿ ತುನಿ, ಇನ್ನೇನ್ ಮಾಡೋದು ತುನಿ? ಹೊರಗಡೆ ಬಿಸಿಲಿಗೆ ಬಂದು ಕಷ್ಟಪಡ್ಲಿಕ್ಕೆ ಇದ್ರೊಳಗೆ ಸ್ವಲ್ಪ ತಂಪಾಗಿ ಇದೆ, ಅದಕ್ಕೇನೆ ಇದ್ರೊಳಗೆ ಇದ್ಕೊಂಡು ಇದ್ದೀನಿ. ಆದ್ರೆ ಸ್ವಲ್ಪ ನಂಗೆ ಉಸಿರಾಡಕ್ಕೆ ಕಷ್ಟ ಆಗ್ತಾ ಇದೆ. ಹೊರಗಡೆ ಬಂದು ಕಷ್ಟಪಡ್ಲಿಕ್ಕೆ ಒಳಗಡೆ ಇದ್ದು ಕಷ್ಟಪಡದೆ ಮೇಲು. ಹೀಗಿರುವಾಗ ಚೋಟು ಹಾಗೂ ಬನ್ನು ಇಬ್ರು ಅಲ್ಲಿಗೆ ಬಂದ್ರು. ಬನ್ನು ಬಿಸಿಲು ತಡ್ಕೊಳಕ್ಕಾಗದೆ ಬಾಳೆ ಎಲೆನ ಅವನ ಮೈಯ ಸುತ್ತಮುತ್ತ ಸುತ್ಕೊಂಡಿದ್ದ. ಆದ್ರಿಂದ ಅವನಿಂದ ನಡ್ಕೊಂಡ್ ಬರಕ್ಕಾಗ್ಲೇ ಇಲ್ಲ. ಅವನೊಂದು ಬಾಲ್ ತರ ಉರುಳ್ಕೊಂಡೇ ಅಲ್ಲಿಗೆ ಬಂದ. ತುನಿ, ನೋಡ್ದ, ಇವನಿಂದ ಬಿಸಿಲು ತಡ್ಕೊಳಕ್ ಆಗೋದಿಲ್ಲ ಅಂತ ಇವನಿಗೆ ಬಾಳೆ ಎಲೆನ ಕಟ್ಟಿಬಿಟ್ಟಿದೀನಿ. ಆದ್ರೆ ಇವನಿಂದ ನಡಿಯಕ್ಕಾಗ್ತಾ ಇಲ್ಲ. ಕೆಳಗೆ ಬಿದ್ದು ಎದ್ದು ಬರ್ತಾ ಇದ್ದಾನೆ. ಇದಕ್ಕೇನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಆಂಟಿ, ಇನ್ನೇನ್ ಮಾಡೋದು ಆಂಟಿ? ಇದನ್ನ ಕಟ್ಕೊಂಡು ನನ್ನಿಂದ ಆರಕ್ಕೂ ಆಗ್ತಾ ಇಲ್ಲ, ನಡಿಯಕ್ಕೂ ಆಗ್ತಾ ಇಲ್ಲ. ಆದ್ರಿಂದನೇ ಉರುಳ್ಕೊಂಡ್ ಬಂದೆ. இதுக்குள்ள எனக்கு காத்தே வராம ரொம்ப உஷ்ணமா, எனக்கு உள்ளுக்குள்ள பயங்கரமா சூடு எடுக்குது. வாழை இலை கூட சூட்டுக்கு வெந்து போயிடுச்சு. ಆವಾಗ್ಲೇ ಆ ಊರಿನ ಮುಖ್ಯಸ್ಥಳಾದ ಮಹಿಹದ್ದು ಬಿಸಿಲು ತಡ್ಕೊಳಕ್ಕಾಗದೆ ತಲೆ ಮೇಲೆ ಒಂದು ತಾವರೆ ಎಲೆನ ಇಟ್ಕೊಂಡು ಎಲ್ಲರ ಮುಂದ್ಗಡೆ ಬಂದು ನಿಂತ್ಕೊಂಡಿತ್ತು. ಆ ಎಲೆ ತುಂಬಾ ದೊಡ್ಡದಾಗಿತ್ತು. ಪಕ್ಷಿಗಳೇ, ಈ ಬಿಸಿಲನ್ನ ತಡೆಯಕ್ಕಾಗದೆ ಈ ಊರಲ್ಲಿರುವ ಪಕ್ಷಿಗಳೆಲ್ಲ ವಿಚಿತ್ರವಾದ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಆದ್ರೆ ಏನ್ ಮಾಡೋದು? ನನಗೂ ಕೂಡ ಈ ಎಲೆ ತುಂಬಾ ಭಾರವಾಗಿದೆ. ಇದನ್ನ ಎತ್ಕೊಂಡ್ ಸುತ್ತದ್ರಿಂದ ನನ್ ಕುತ್ತಿಗೆಲ್ಲ ತುಂಬಾನೇ ನೋವಾಗ್ತಾ ಇದೆ. ಆದ್ರೆ ಏನ್ ಮಾಡೋದು? ಬಿಸಿಲಿಂದ ತಪ್ಪಿಸ್ಕೊಳ್ಳಕ್ಕೆ ಸರಿಯಾದ ಮಾರ್ಗವನ್ನು ಯಾರಾದ್ರೂ ಹೇಳಿ. ಆವಾಗ್ಲೇ ಆಕಾಶ ಮಾರ್ಗದಲ್ಲಿ ಚಿಚುಕಾಗೆ ಹಾಗೂ ಚಿನ್ನುಕಾಗೆ ಇಬ್ರು ಹಾರ್ಕೊಂಡು ಅಲ್ಲಿಗೆ ಬಂದ್ರು. ಅವರಿಬ್ರು ನೋಡಕ್ಕೆ ತುಂಬಾನೇ ಫ್ರೆಶ್ ಆಗಿದ್ರು. ಅವರ ಗರಿಗಳಿಂದ ನೀರು ಬೀಳ್ತಾ ಇತ್ತು. ಎಲ್ಲರ ವಿಚಿತ್ರ ಕೆಲಸಗಳನ್ನ ನೋಡಿ ಅವರಿಬ್ರು ನಗಾಡ್ತಾ ಇದ್ರು. ಏನ್ ಗೆಳೆಯರೇ, ಈ ಬಿಸಿಲನ್ನ ತಡ್ಕೊಳಕ್ಕಾಗದೆ ಒಬ್ಬೊಬ್ರು ವಿಚಿತ್ರವಾಗಿ ನಿಮ್ನ ರೂಪಿಸಿಕೊಂಡಿದ್ದೀರಾ? ಏನ್ ಲೂಸಿ, ಸಗಣಿನ ತೆಗ್ದು ಮೇಲೆ ಹಾಕೊಂಡಿದ್ದೀಯಾ? ಬುಜ್ಜಿ, ನೀನೇನೋ ಮಣ್ಣೊಳಗೆ ಆಟಾಡಿ ಬಂದ. ಬನ್ನು, ನೀನೇನೋ ಬಾಳೆ ಎಲೆ ಒಳಗೆ. ಅಯ್ಯೋ ಕುಹು, ನೀನು ಕುಂಬಳಕಾಯಿ. ಮಗಿಯವ್ರೆ, ಹೌದು, ನಿಮ್ ತಲೆ ಮೇಲೆ ಏನೋ? ಅರೆ ಚಿಚ್ಚು, ನಮ್ನ ನೋಡಿದ್ರೆ ನಿನಗೆ ನಗು ಬರ್ತಾ ಇದೀಯಾ? ನಾವು ಎಲ್ಲರೂ ಈ ಬಿಸಿಲಿಗೆ ಒದ್ದಾಡ್ತಾ ಇದ್ರೆ ನೀನ್ ಮಾತ್ರ ಈ ಬಿಸಿಲಲ್ಲಿ ಆರಾಮವಾಗಿ ಸುತ್ತಾಡ್ತಾ ಇದ್ದೀಯಾ? ನಿನಗೇನು ಉಷ್ಣತೆನೇ ಇಲ್ವಾ? ಉಷ್ಣತೆ ಇದೆ ಮಗಿಯವ್ರೆ, ಆದ್ರೆ ನಿಮ್ಮ ರೀತಿ ವಿಚಿತ್ರ ಕೆಲಸ ಮಾಡಿದ್ರೆ ನಮ್ಮ ರೆಕ್ಕೆಗಳೆಲ್ಲ ಉಳಿಯುತ್ತಾ? ಅದಕ್ಕೇನೆ ನಾವು ಒಂದು ಆಲೋಚನೆ ಮಾಡಿ ನದಿಯ ದಡದಲ್ಲಿ ಒಂದು ದೊಡ್ಡ ಜಲಪಾತವನ್ನೇ ಏರ್ಪಡಿಸಿದೀವಿ. ಬಿದಿರಿನ ಜಲಪಾತನ? ಅದು ಈ ಬಿಸಿಲಲ್ಲಿ ಹೇಗೆ ಏರ್ಪಾಡು ಮಾಡಿದ್ರಿ? ನೀವಿರದೆ ಇಬ್ರು ತಾನೇ? ಅಷ್ಟು ದೊಡ್ಡ ಕೆಲಸ ನಿಮ್ಮಿಂದ ಹೇಗೆ ಸಾಧ್ಯವಾಯಿತು? ನಾವು ಕಾಡಿನಲ್ಲಿ ತುಂಬಾ ಉದ್ದವಾಗಿ ಸಿಗುವಂತಹ ಬಿದಿರಿನ ಕೊಂಬೆಗಳನ್ನು ತಂದು ಒಂದು ಕಡೆ ಶೇಖರಣೆ ಮಾಡಿ ಅದನ್ನು ಸಣ್ಣದಾಗಿ ಕತ್ತರಿಸಿ ನೀರು ಜೋರಾಗಿ ಹರಿದು ಹೋಗುವ ಸ್ಥಳದಲ್ಲಿ ಅದನ್ನು ನೆಟ್ಟಿ ಇಟ್ಟೋ. ನೀರಿನ ರಭಸಕ್ಕೆ ಬಿದಿರಿನ ಮೇಲೆ ಬಂದು ಬೀಳುವಂತಹ ಆ ನೀರು ಮತ್ತೆ ನಮ್ಮ ಮೇಲೆ ಬೀಳುವಾಗ ಹಾಗೆ ತಂಪಾಗಿ ಜಲಜಲ ಅಂತ ಮಳೆ ನೀರಲ್ಲಿ ಇರುವ ಹಾಗೆ ಅನ್ಸುತ್ತೆ. ಅಲ್ಲೇ ಕೂತ್ಕೊಂಡಿದ್ರೆ ತಂಪಾದ ಮಳೆಯಲ್ಲಿ ನೆನೆಯುವ ಹಾಗೆ ಇರುತ್ತೆ. ನೀವು ನನ್ನ ಜೊತೆ ಬನ್ನಿ, ಆ ಸ್ಥಳವನ್ನು ನಿಮ್ಗೆ ತೋರಿಸ್ತೀನಿ. ಹೌದು ಆಂಟಿ, ಅಲ್ಲಿ ತುಂಬಾನೇ ತಂಪಾಗಿರುತ್ತೆ. ಆ ನೀರು ನಮ್ಮ ಮೇಲೆ ಬೀಳುವಾಗ ಉಷ್ಣತೆ ಎಲ್ಲೋ ದೂರದಲ್ಲಿ ಹೋಗ್ತಾ ಇರುತ್ತೆ. ನೀವು ನಮ್ ಜೊತೆ ಬನ್ನಿ, ಅಲ್ಲಿ ಎಷ್ಟೇ ಆಟ ಆಡಿದ್ರು ಯಾರಿಗೆ ಕೂಡ ಆಯಾಸವೇ ಆಗಲ್ಲ. ಹೌದಾ? ಹಾಗಾದ್ರೆ ನಾವು ಕೂಡ ನಿಮ್ ಜೊತೆ ಬರ್ತೀವಿ. ಈ ಪಾಚಿನೆಲ್ಲ ಮೇಲೆ ಉಜ್ಕೊಂಡು ಹುಳಗಳು ನನ್ನ ಕಚ್ತಾ ಇದೆ. ಇದರಿಂದ ಹೊರಗೆ ಬರ್ಬೇಕು ಅಂದ್ರೆ ನಿಮ್ ಜೊತೆ ಜಲಪಾತಕ್ಕೆ ನಾವು ಬರ್ಲೇಬೇಕು. ಅಮ್ಮ, ನಾನು ಕೂಡ ನಿಮ್ ಜೊತೆ ಬಂದು ಆ ಫಾಲ್ಸ್ ಅಲ್ಲಿ ನನ್ ಮಣ್ಣೆಲ್ಲ ತೊಳ್ಕೊಂಡು ಸಂತೋಷ ಪಡ್ತೀನಮ್ಮ. ಆ ಮಣ್ಣೆಲ್ಲ ನನ್ ಮೇಲೆ ಅಂಟ್ಕೊಳ್ಳುತ್ತೆ.
ಬನ್ನಿ ಅಮ್ಮ, ನಾವು ಬೇಗ ಹೊರಡೋಣ. ಹಾಗಾದ್ರೆ ಯಾಕೆ ಇನ್ನೂ ತಡ ಮಾಡ್ತಾ ಇದ್ದೀರಾ? ಬನ್ನಿ ಬನ್ನಿ, ನೀವೆಲ್ಲರೂ ನನ್ ಜೊತೆ ಬನ್ನಿ, ನಾನ್ ನಿಮ್ಗೆ ಜಲಪಾತವನ್ನು ತೋರಿಸ್ತೀನಿ. ಎಲ್ರೂ ಚಿಚುಕಾಗೆಯ ಜೊತೆ ಊರಿನ ಗಡಿಯಲ್ಲಿರುವ ಚಿಚುಕಾಗೆ ತಯಾರು ಮಾಡಿರುವ ಒಂದು ಜಲಪಾತಕ್ಕೆ ಹೋದ್ರು. ಆ ಜಲಪಾತ ನೋಡಕ್ಕೆ ತುಂಬಾನು ಅಂದವಾಗಿತ್ತು. ಅದರ ನೀರು ತುಂಬಾನೇ ತಣ್ಣಗಿತ್ತು. ಪಕ್ಷಿಗಳು ಎಲ್ರೂ ಕೂಡ ಆ ನೀರಲ್ಲಿ ಇಳಿದು ಕೂತ್ಕೊಂಡಿರುವಾಗ ಅವ್ರಿಗೆ ಬಿಸಿಲು ಸ್ವಲ್ಪನೂ ಗೊತ್ತಾಗ್ಲಿಲ್ಲ. ಕುಹು 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 ಕುಹು, ಆಹಾ, ನನ್ ಧ್ವನಿ ಎಷ್ಟೊಂದು ಸುಂದರವಾಗಿದೆ. ಇಲ್ಲಿ ಹಾಡಿದ್ರೆ ಕೋಗಿಲೆಯ ಹಾಡುವ ರೀತಿನೇ ನನ್ ಧ್ವನಿ ಬದಲಾಗ್ತಾ ಇದೆ. ಇಷ್ಟು ದಿನ ಆ ಕುಂಬಳಕಾಯಿಯೊಳಗೆ ತಲೆ ಬಿಟ್ಕೊಂಡಿದ್ದೆ, ಅದು ಎಷ್ಟು ಮೂರ್ಖತನ ಅಂತ ಹೀಗೆ ಅರ್ಥ ಆಗ್ತಿದೆ. ಬನ್ನು ಬಾರೋ, ಆ ಬಾಳೆ ಎಲೆನ ಬಿಚ್ಚಾಕಿ ಈ ತಂಪಾದ ನೀರಲ್ಲಿ ಆಟಾಡೋ ಬಾರೋ. ಹೌದು ಆಂಟಿ, ನನಗೆ ಈ ಬಾಳೆ ಎಲೆನ ಬಿಚ್ಚಾಕಿ ನೀರಲ್ಲಿ ಆಟಾಡೋದು ಇವಾಗ ಎಷ್ಟೊಂದು ತೃಪ್ತಿ ಸಂತೋಷವನ್ನು ಕೊಡ್ತಾ ಇದೆ ಗೊತ್ತಾ. ಇವಾಗ ತುಂಬ ತಂಪಾಗಿದೆ, ನಾನು ತುಂಬ ಹ್ಯಾಪಿಯಾಗಿದ್ದೀನಿ. ಬನ್ನಗಿಳಿ ತುಂಬಾನೇ ಸಂತೋಷದಿಂದ, ಹಬ್ಬಬ್ಬ, ಇವಾಗ ನಾನು ಎಷ್ಟೊಂದು ನೆಮ್ಮದಿಯಾಗಿದ್ದೀನಿ. ನನ್ನ ಮೇಲೆ ಇರುವ ಪಾಚಿ ಎಲ್ಲ ದೂರ ಆಗಿ ಇವಾಗ ನಾನು ನೋಡಲಿಕ್ಕೆ ಪಳಪಳ ಅಂತ ಹೊಳಿತಾ ಇದ್ದೀನಿ. ಇವಾಗಷ್ಟೇ ನನಗೆ ತುಂಬ ನೆಮ್ಮದಿ ಆಗ್ತಿದೆ. ಚಿಚ್ಚು, ನಿನ್ನ ಬುದ್ಧಿವಂತಿಕೆ, ನಿನ್ನ ಆಲೋಚನೆ, ಇವತ್ತು ನಾವೆಲ್ಲ ಕಷ್ಟಪಡ್ತಾ ಇದ್ರೆ ಆ ಕಷ್ಟದಿಂದ ನಮ್ಮನ್ನು ಮೇಲೆ ತರಲು ಎಲ್ಲ ರೀತಿಯ ಪ್ರಯತ್ನ ನೀನು ಪಟ್ಟಿದೀಯಾ. ನನ್ನ ತಲೆ ಮೇಲಿರುವ ಕೊಡೆಯ ಭಾರ ಎಲ್ಲ ಕೂಡ ನನಗೆ ಇಳಿದೋಯ್ತು. ಇದೇ ಈ ಬಿಸಿಲಿಗೆ ಸರಿಯಾದ ಮದ್ದು. ನೀವೆಲ್ಲರೂ ಈ ರೀತಿ ಸಂತೋಷ ಪಡ್ತಾ ಇದ್ರೆ ನನಗೆ ನೋಡಿ ತುಂಬಾನೇ ಸಂತೋಷ ಆಗ್ತಿದೆ. ಯಾರಾದರೂ ಕಷ್ಟಪಡ್ತಾ ಇದ್ರೆ ನೋಡ್ಕೊಂಡು ನಗೋದನ್ನ ಬಿಟ್ಬಿಟ್ಟು ಮುಂದೆ ಬಂದವ್ರ ಕೈಯಲ್ಲಾದ ಸಹಾಯವನ್ನು ಮಾಡಬೇಕು. ಹಾಗೆ ಸುಮಾರು ಹೊತ್ತು ಎಲ್ರೂ ಕೂಡ ಆ ಜಲಪಾತದಲ್ಲಿ ಆಟಾಡ್ತಾ ಇದ್ರು, ಕೂತ್ಕೊಂಡಿದ್ರು. ಎಲ್ರೂ ವಿಚಿತ್ರವಾಗಿ ಹಾಕೊಂಡಿದ್ದ ಎಲ್ಲಾನು ಆ ನೀರಲ್ಲಿ ಹೊಡ್ಕೊಂಡು ಹೋಯ್ತು. ಬುಜ್ಜಿ ಗುಬ್ಬಚ್ಚಿಯ ಮೈಯಲ್ಲಿ ಅಂಟ್ಕೊಂಡಿದ್ದ ಆ ಕೆಸರು ಕೂಡ ನೀರಿನಲ್ಲಿ ಸ್ವಲ್ಪ ಸಮಯದಲ್ಲೇ ಕರಗಿ ಹೋಯ್ತು. ಹಾಗೆ ಬಿಸಿಲು ತಡ್ಕೊಳಕ್ಕಾಗದೆ ಪಕ್ಷಿಗಳು ಎಲ್ರೂ ಕೂಡ ಕಷ್ಟಪಡ್ತಾ ಇದ್ದಾಗ ಚಿಚುಕಾಗೆಯ ಒಂದು ಚಿಕ್ಕ ಆಲೋಚನೆಯಿಂದ ಪಕ್ಷಿಗಳ ಕಷ್ಟ ಎಲ್ಲನೂ ದೂರ ಹೋಯ್ತು. ಪ್ರಕೃತಿಯಲ್ಲೇ ಎಲ್ಲ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದೆ. ಅದೇನು ಅಂತ ನಾವು ತಿಳ್ಕೊಳ್ಬೇಕು ಅಷ್ಟೇ.